ರಂಗಭೂಮಿ ಕಲಾವಿದ ನನ್ನ ಗುರು ಕೆ ಮೈಸೂರಾನಂದ ಅವರು 2 ನಿಮಿಷ ಮಾತಾಡಿದ್ದಾರೆ. ಅವರಿಂದ ಹಾಗೆ ಮಾತಾಡೋದು ಬೇರೆಯವ್ರ ಕಾರ್ಯಕ್ರಮ ವಿಷಯ ಹೋಗ್ತಾ ಇದ್ದಾರೆ. ನಾನು ಕಂಟೆಂಟ್ ಕೊಟ್ಟಿದ್ದಾರೆ. ಎರಡೇ ಮಾತಾಡ್ಬಿಟ್ಟು ಎರಡೇ ಮಾತಾಡ್ಬಿಟ್ಟು ಬರೀ ಎರಡೇ ಮಾತಾಡ. ನಮಸ್ಕಾರ ಎಲ್ರಿಗೂ. ನಮ್ಮ ಅಕ್ಷರ ಕನ್ನಡ ಮಗಳಿದ್ದಾಳೆ ಅಂತ ಹೇಳಿದ್ಮೇಲೆ ಅದಕ್ಕೊಂದು ವಿಶೇಷವಾದ ಒಂದು ಶಕ್ತಿ ಸಮಸ್ಯೆ. ಯಾಕಂದ್ರೆ ತಂದೆ ದೊಡ್ಡ ಒಂದು ಇದಿತ್ತು. ಇಲ್ಲಿ ನಕ್ಷತ್ರ ಆಡಳಿತದಲ್ಲಿ ಕಳಿಸಿರ್ತಕ್ಕಂಥ ಸಿಂಗರ್ಸ್ ಅಕಾಡೆಮಿ ಮೆಂಬರ್ ಇವರ ಒಂದು ಕರೋಕೆ ಇದರಲ್ಲಿ ಅದು ಈ ತಿಂಗಳು ಬಹಳ ವಿಶೇಷವಾದ ತಿಂಗಳು ನವೆಂಬರ್. ಇದು ನವೆಂಬರ್. ನಾನು ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ. ಕನ್ನಡದ ಕೆಲವು ಪ್ರಥಮಗಳು ಹೇಳ್ತೀನಿ. ಕನ್ನಡದ ಪ್ರಥಮ ನಾಟಕ ಮಿತ್ರ ಉದ್ದಗೋಯ್ತು. ಕನ್ನಡದ ಪ್ರಪ್ರಥಮ ವಾಕ್ಚಿತ್ರ ಯಾರೋ ವಾಕ್ಚಿತ್ರ ಕನ್ನಡ. ನಮ್ಮ ಪ್ರಥಮ ಕಪ್ಪು ಬಿಳುಪು ಕನ್ನಡದ ಪ್ರಥಮ ಚಿತ್ರ ಸತೀಶ್ ಸುಲೋಚನ, ಆರ್ನಾಗಿದ್ದರು ಸುಬ್ಬಯ್ಯ ನಾಯ್ಡು. ಆಯ್ತಾ? ಇದೆಲ್ಲದಕ್ಕಿಂತ ಮುಂಚೆ ನಾವು ಈ ಭವ್ಯ ಕನ್ನಡ, ದಿವ್ಯ ಕನ್ನಡ, ಭವ್ಯ ದಿವ್ಯ ರಮ್ಯವಿದು ನಮ್ಮ ಕನ್ನಡ. ಹೆಸರು ಕನ್ನಡ, ಉಸಿರು ಕನ್ನಡ, ಹಚ್ಚ ಹಸಿರು ಜಗಕ್ಕೆ ಹೆಸರು ನಮ್ಮ ಕಸ್ತೂರಿ ಕನ್ನಡ. ಅಣ್ಣ ಕನ್ನಡ, ನಮ್ಮ ಅಣ್ಣ ಕನ್ನಡ, ಬಸವಣ್ಣ ಕನ್ನಡ, ವಿಷ್ಣು ಕನ್ನಡ, ಪುನೀತು ಕನ್ನಡ, ಅಲ್ಲಮಾದಿ ಶಿವಚರಣರ ನಾಡು ಕನ್ನಡ. ಕನ್ನಡ 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 ಪರಭಾಷಾ ಸೋದರರೇ ಬನ್ನಿ ನಮ್ಮ ಸಂಗಡ ಬೆಳೆಸುಳಿಸಲು ಕಸ್ತೂರಿ ಕನ್ನಡ. ಅವ್ರಿಗೆ ಕನ್ನಡ ಭಾಷೆ ಕಲಿಸ್ಕೊಡ್ಬೇಕಾಗಿದೆ. ಯಾಕೆ ಹೇಳ್ತೀನಿ ಅಂತಂದ್ರೆ ಈಚೀಚ್ಕೊಂದು ಮಾತಾಡ್ತೀನಿ, ಕುಂತ್ಕೊಂಡ್ ಕೇಳೋ ಅಣ್ಣ, ನಿಂತ್ಕೊಂಡ್ ಕೇಳೆ ಅಮ್ಮ. ದೇಶದಲ್ಲೆಲ್ಲ ಕನ್ನಡ ನನ್ನ ಲುಟ್ಟಿ, ದೇಶ ಕೋಶ ಭಾಷೆ ವೇಷ ತುಳಿತಾವ್ರೆ ಮೆಚ್ಚಿ. ನಮ್ಮನ್ನ ನಾವೇ ಕಳ್ಕೊಂಡ ಮೇಲೆ ಉಳಿಯೋದೇನು ನಾಡು? ನಮ್ಮನ್ನ ನಾವೇ ಕಳ್ಕೊಂಡ ಮೇಲೆ ಉಳಿಯೋದು ಬರೀ ಸುಡುಗಾಡು. ಆದ್ರಿಂದ ಕನ್ನಡವನ್ನ ಉಳಿಸೋಣ, ಬೆಳೆಸೋಣ ಅಂತ ಹೇಳ್ಬೇಕಾದ್ರೆ ನಾವು ಸರಿಯಾದ ರೀತಿಯಲ್ಲಿ ಅದನ್ನ ಮತ್ತೊಬ್ಬರಿಗೆ ಕಳಿಸ್ಕೊಡ್ಬೇಕಾಗಿದೆ. ಬರೀ ನಮ್ಮ ಭಾಷೆ ಏನಾದ್ರು ಕನ್ನಡ ಕಲೀರಿ ಅಂತ ಹೇಳಿದ್ರೆ ಖಂಡಿತ ಹೇಳಕ್ಕಾಗಲ್ಲ. ನಮಗೆ ನಾವು ಯಾವ ರಾಜ್ಯದಲ್ಲಿ ಇರ್ತೀವಿ ಅದೇ ಭಾಷೆ ನಾವು ಕಲಿಬೇಕು. ಅವ್ರು ಇಲ್ಲಿ ಬಂದಾಗ, ಇಲ್ಲಿ ನೆಲ ಜಲ ಆಹಾರಕ್ಕಾಗಿ ಇಲ್ಲಿ ಬಂದಾಗ ಇಲ್ಲೂ ಅವರು ನಮ್ಮ ಭಾಷೆಯನ್ನು ಕಲಿಬೇಕು. ನೋಡಿ, ನಮ್ಮ ವೆಂಕಟರಾವ್ ಬರ್ಬೇಕು, ಕನ್ನಡ ಹೋರಾಟಗಾರರು. ಇಲ್ಲೆಲ್ಲ ಇರ್ಬೇಕಾದ್ರೆ ಹಾಗೆ ಒಂದು ತಮಾಷೆ ಒಂದು ಜೋಕ್ ಹೇಳ್ಬಿಟ್ರೆ ಎಲ್ರಿಗೂ ನಗು ಬೇಕು. ಯಾಕೆ ಅಂತಂದ್ರೆ ನಗು ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ನಗುವನ್ನು ಉಳಿಸಿ ದ್ವೇಷವನ್ನು ಅಳಿಸಿ ನಕ್ಕರೆ ಸ್ವರ್ಗಮ ಮಂತ್ರವನ್ನ ಜಪಿಸೋಣ. ನಗುವಿಗೆ ಹಾಗೆ ಇಲ್ಲ, ನಗುವಿಗೆ ಹೊಗೆ ಇಲ್ಲ, ನಗುವಿಗೆ ಯಾವುದೇ ಭಾಷೆ ಇಲ್ಲ. ನೀವು ನಗುತ್ತಾ ನಾವು ನಗುತ್ತಾ ಕೂಡಿ ಬಾಳೋಣ. ಅದರ ಮಧ್ಯೆ ಸಂತೋಷದಿಂದ ಸಂಭ್ರಮದಿಂದ ನವೆಂಬರ್ ತಿಂಗಳ ಕನ್ನಡ ರಾಜ್ಯೋತ್ಸವನ ಆಚರಿಸೋಣ ಅಂತ ಹೇಳ್ತಾ ಒಂದೇ ಒಂದು ಜೋಕ್ ಹೇಳ್ಬಿಡ್ತೀನಿ. ಮಹಿಳೆಯರೇ ಜಾಸ್ತಿ ಕಾಡ್ತಾ ಇರೋದ್ರಿಂದ ಮಹಿಳೆಯರ ಬಗ್ಗೆ ಬಲ್ಲ. ಹಿಂದಿನ ಕಾಲದ ಕಲಿತ ವಿದ್ಯಾವಂತ ನಾರಿ, ಹಿಂದಿನ ಕಾಲದ ಕಲಿತ ವಿದ್ಯಾವಂತ ನಾರಿ ಆಗಿದ್ದಳು ದೇಶದ ಪ್ರಗತಿಗೆ ದಾರಿ. ಇದು ಬೇಕಾಗಿರೋದು ಅಲ್ಲ. ಹಿಂದಿನ ಕಾಲದ ನಾರಿ ಆಗಿದ್ದಳು ದೇಶದ ಪ್ರಗತಿಗೆ ದಾರಿ. ಆದರೆ ಈಗಿನ ಕಾಲದ ಕಲಿತ ವಿದ್ಯಾವಂತ ನಾರಿ ಲವ್ ಮಾಡಿ ಪರಾರಿ. ಈ ನಗು ನಿಮ್ಗೆ ಇರಬೇಕು. ಯಾಕಂತಂದ್ರೆ ನಮಗೆ ನೋಡಿ, ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ದರೆ ಬರುವುದು ರೋಗ. ನಗಿಸಿ ನಗಲು ಬಾ ನೀವು ಬೇಗ. ಹಗಲು ರಾತ್ರಿ ಕೆಲಸವೇ ಇಲ್ಲ, ನಗಲು ನಮಗೆ ಸಮಯವಿಲ್ಲ. ಮಾಡಲಿ ಇರುವುದು ಟೆನ್ಷನ್, ನಗುವೆ ಅದಕ್ಕೆ ಬಿಡಿಸಿ ಯಾರಿಗಿಲ್ಲ ಮಾಡಲಿ ಬೀಡು. ನಗಿಸಿ ಕಲಿ ಎಲ್ಲರ ಗೋಳು, ನಗುವೆ ಹೂವು, ನಗುವೆ ನಿಸರ್ಗ, ನಮ್ಮ ನಡುವೆಯೇ ಇರುವುದು ಸ್ವರ್ಗ. ಬದುಕಿಗೆ ಆಗಬೇಕು ಸುಬ್ಬಣ್ಣ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ಇಲ್ಲೇ ಪಕ್ಕದಲ್ಲಿ ಹತ್ತಿರದಲ್ಲೇ ಇರೋದ್ರಿಂದ ಬಹಳ ಚೆನ್ನಾಗಿ ಸುಂದರವಾಗಿ ಮೂಡಿ ಬಂದಿದೆ. ನಕ್ಷತ್ರ ಬರಲಿ, ನಿಮ್ಮ ಒಂದು ಸಂಸ್ಥೆ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಮತ್ತೊಂದು ಕಡೆ ಸುಚಿತ್ರ ಸೊಸೈಟಿ ಬರ್ತೀನಿ. ನಮಸ್ಕಾರ. ಅದೇ ಇಲ್ಲಿ ನನ್ನ ಮಾತಿಗೆ ಹೋಗ್ಬಿಟ್ಟು ಯಾವುದೇ ಒಂದು ಒತ್ತಡದಲ್ಲಿ ಸಹ ಬಂದಂತಹ ಚಿತ್ರನಟ ಮೈಸೂರಿಗೆ ನಕ್ಷತ್ರ ಗಾನ ಮಂದಿರ ಮತ್ತು ನಮ್ಮ DRB ಯಾವ್ದಪ್ಪ ಹಾಡುಗಾರರ ಅಕಾಡೆಮಿ ಪರವಾಗಿ ವಂದನೆ ನಡೆಸ್ತಾ ಕನ್ನಡದ ಬಗ್ಗೆ 2 ಮಾತು. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಕೊಯ್ಲೋಳ ನಾರಾಯಣರಾವ್ ಎಷ್ಟು ಜನ ಗೊತ್ತಿದ್ದಾರೆ. ಅವ್ರದ್ದು ಎಂತ ದೂರದೃಷ್ಟ ಕೊನೆ ಅಂತಂದ್ರೆ, ಉದಯವಾಯಿತು ಚೆಲುವ ಕನ್ನಡ ನಾಡು ಅಂತ ಬರ್ದವ್ರೆ, ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತ ಬರ್ದವ್ರೆ. ಅಂತಹ ಒಂದು ಮಹಾನ್ ಕಲಾವಿದರ ಬೀಡು ನಮ್ಮ ಕನ್ನಡ ನಾಡು. ರಾಜ್ಕುಮಾರ್ ಅಂತ ನಟರು ಗುಬ್ಬಿ ವೀರಣ್ಣ ನಾಟಕ ಸಂಸ್ಥೆ ಇದ್ದಿದ್ದು ನಮ್ಮಲ್ಲೇ. ಗುಬ್ಬಿ ವೀರಣ್ಣ ತಂದ್ಕೊಟ್ಟಂತ ನಿರ್ದೇಶಕರು ಬಂದಿದ್ದು ನಮ್ಮ ಕನ್ನಡ ನಾಡಲ್ಲೇ. ಪ್ರಪ್ರಥಮವಾಗಿ ಸ್ಕೂಲ್ ಮಾತ್ರ ತೆಗೆದಂತ ಕನ್ನಡ ಬಂದಿದ್ದು ಬೆಂಗಳೂರಿನಲ್ಲೇ, ಅದು ನಮ್ಮ ಕನ್ನಡ ನಾಡಲ್ಲೇ.
ಅಂತಹ ಹೆಮ್ಮೆಯ ಕನ್ನಡ ನಾಡು, ಕಲ್ಪತರು ನಾಡು ಕನ್ನಡ. ನಾವು ಇಷ್ಟಪೂರ್ವಕ ಹೋಗ್ತೀವಿ ಅಂದ್ರೆ ಇಸಿರಾ ಶಾಸನ ಅಂತ ಇದೆ, ಅದು ಬಿಂದುಸಾರ ಅಶೋಕ ಅವರ ಅಪ್ಪನ ಕಾಲದಲ್ಲಿ ಕನ್ನಡದ ಶಾಸ್ತ್ರ ಸಿಕ್ಕಿತು. ಪಕ್ಕದಲ್ಲಿ ಪಾದರಾಯನಪುರ ಇದೆಯಲ್ಲ, ಅಲ್ಲಿ ಆಂಜನೇಯ ಪಾದ ಮಾಡಿದ್ದ, ಅದಕ್ಕೆ ಪಾದರಾಯನಪುರ ಅಂತ ಹೇಳೋದು. ಹಾಗೆ 10,000 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರ್ತಕ್ಕಂಥ ಭಾಷೆ ನಮ್ಮ ಕನ್ನಡ ಭಾಷೆ. ಅದೇ ರೀತಿ ಲಾಸ್ಟ್ ಅಲ್ಲಿ ಇದು ಕರೆದಿದ್ದು ಹೆಣ್ಣೂರು ಅಂತ ಇದೆ, ನಮ್ಮ ಬೆಂಗಳೂರಲ್ಲಿ ಗಾಗೆ ಮೇಡಮ್ ಗೊತ್ತಿರುತ್ತೆ. ಹೆಣ್ಣೂರು ಬಂಡೆಯಲ್ಲಿ 2ನೇ ಶಿಲಾಯುಗದಲ್ಲಿ ಕನ್ನಡ ಬಂದಿತ್ತು. ಗ್ರೀಕ್ ರಾಜ ಅಲೆಕ್ಸಾಂಡರ್ ಇಲ್ಲಿಗೆ ಯುದ್ಧಕ್ಕೆ ಬಂದಾಗ ಇಲ್ಲಿ ನಾಟಕನ ನೋಡಿ ಗ್ರೀಕಲ್ಲಿ ನಾಟಕ ಮಾಡ್ತಾನೆ. ಗ್ರೀಕ್ ನಾಟಕಗಳಲ್ಲೂ ಸಹ ಕನ್ನಡ ಭಾಷೆ ಬಗ್ಗೆ ಉಲ್ಲೇಖ ಇದೆ. ಅಂತಹ ಹೆಮ್ಮೆಯ ನಾಡು ನಮ್ಮ ಕನ್ನಡ ನಾಡು. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಶ್, KS ಅಶ್ವಥ್, ನರಸಿಂಹರಾಜು, ಬಾಲಕೃಷ್ಣ, ಹೀಗೆ ಅದೇ ರೀತಿ ಆರತಿ, ಭಾರತಿ, ಕಲ್ಪನಾ, ಮಂಜುಳಾ, ಚಂದ್ರಕಲಾ, ಬೀಸವಾರಿ ದೇವಿ, ಜಯಂತಿ, ಅದೇ ರೀತಿ ಹೀಗೆ ಅಶ್ವಥ್ ನಾರಾಯಣ, ಎಂತೆಂಥವರಿದ್ದಾರೆ ನಟರು ನಮ್ಮಲ್ಲಿ. ಎಲ್ಲ ಈಗಂತ ಪುಣ್ಯಭೂಮಿ ಕನ್ನಡ ನಾಡು. ಈ ಕನ್ನಡ ನಾಡು ಜೀವನ ಮಾಡ್ತಿರೋದೇ ನಮ್ಮ ಪುಣ್ಯ ಅಂತ ಹೇಳ್ತಾ ಅವಕಾಶ ಕೊಟ್ಟು ನಮ್ಮೆಲ್ಲರಿಗೆ ಮತ್ತೆ ಮಾತಾಡಿ ತಲೆ ಕೆಡಿಸೋಲ್ಲ. ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ತುಂಬು ಹೃದಯ ಸಂಪೂರ್ಣ ಹೃದಯದ ಒಂದು ಶುಭಾಶಯ ಹೇಳ್ತಾ ನನ್ನೆಲ್ಲ ಗ್ರೂಪಿಂದ ಔಟ್ ಮಾಡಿದಂತ ರಾಜೇಶ್ ಪಟೇಲ್ಗೂ ಸಹ ಸುಸ್ವಾಗತ. ಗ್ರೂಪ್ ಫೋಟೋ ಬನ್ನಿ, ಎಲ್ಲರೂ ಒಂದು ಲೇಡೀಸ್ ಎಲ್ಲ ಬಂದು ಸ್ವಲ್ಪ ಲೈನಿಗೆ ಎಲ್ಲ ಕಾಣಕ್ಕೆ ಫೋಟೋ ಸರ್ ಬನ್ನಿ. ನೀವು ಯಾರು ಯಾರು ಬಾವುಟ ಎಲ್ಲ ಇಟ್ಕೊಳ್ಳಿ.